ಇಲ್ಲಿ ಮಾಡೋಕೆ ಬೇರೆ ಇನ್ನೇನು ಇಲ್ಲ, ಜೀವಿಸೋದನ್ನ ಬಿಟ್ಟು. ಆಯ್ಕೆ ಏನಂದ್ರೆ, ಮೇಲ್ಮೈನಲ್ಲಿ ಬದುಕ್ತೀರಾ ಅಥವಾ ಗಾಢವಾಗಿ ಬದುಕ್ತೀರಾ? ಈಗ ಮೇಲ್ಮೈನಲ್ಲಿ ಅಂದ್ರೆ ನಮ್ಮ ಜೀವನದಲ್ಲಿನ ವಿನಿಮಯಗಳು. ಯಾವ ಥರದ ವಿನಿಮಯಗಳನ್ನೇ ಮಾಡ್ತೀರಿ? ₹1 ಆಗಲಿ ಅಥವಾ ಕೋಟಿಯ ವ್ಯವಹಾರವಾಗಲಿ, ಅದು ಮೇಲ್ಮೈ ಅಷ್ಟೆ. ವ್ಯವಹಾರವನ್ನ ಯಾವತ್ತೂ ಗಾಢವಾಗಿಸಬೇಡಿ, ಅಥವಾ ಅವು ಗಾಢವಾದ್ದು ಅಂತ ಅನ್ಕೋಬೇಡಿ. ಗಾಢತೆ ಬರೋದು ನೀವು ಜೀವನದ ಆಳಕ್ಕೆ ಸಾಗೋಕೆ ಶುರು ಮಾಡಿದಾಗ, ಜೀವದ ಮೂಲಕ್ಕೆ. ಯಾಕಂದ್ರೆ ನಿಮ್ಮೊಳಗಿನ ಜೀವದ ಮೂಲವೇ ವಿಶ್ವದಲ್ಲಿನ ಎಲ್ಲದರ ಮೂಲವಾಗಿದೆ. ನೀವು ಮೂಲಕ್ಕೆ ಇಳಿಯುವಂತಾಗಿ, ನಿಮ್ಮೊಳಗಿನ ಅತ್ಯಂತ ಗಹನವಾದ ಅಂಶವನ್ನು ಸ್ಪರ್ಶಿಸುವ ಮೂಲಕ ನಿಮ್ಮ ಚೇತನದ ಆನಂದವನ್ನು ಅರಿತುಕೊಳ್ಳಿ.